ಸರ್, UPA ಕಾಲದಲ್ಲಿ ಮಾಡಿದಂತಹ ಮನ್ರೇಗಾ ಅಂದರೆ ಗ್ಯಾರಂಟಿ, ಕೂಲಿಗಾಗಿ ಗ್ಯಾರಂಟಿ ಯೋಜನೆಯನ್ನ ಹೆಸರನ್ನ ಬದಲಾವಣೆ ಮಾಡಿದರೆ ಮತ್ತೆ ರಾಜ್ಯಗಳ ಮೇಲೆ ಹೆಚ್ಚಿನ ಹೊರೆ ಬೀಳುವಂಥ ಸಾಧ್ಯತೆ ಇದೆ, ಆತಂಕವನ್ನು ಕೂಡ ವಿಪಕ್ಷಗಳು ವ್ಯಕ್ತಪಡಿಸಿವೆ. 11 ವರ್ಷಗಳು ಕಳೆದ್ರೂ ಸಹ NDA ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಡವರಿಗೆ ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಲಿಕ್ಕೆ ಆಗಿಲ್ಲ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಸೋನಿಯಾ ಗಾಂಧಿ ಅವರು ಮತ್ತು ರಾಜ್ಯದ ಪ್ರಧಾನಮಂತ್ರಿಗಳಾಗಿದ್ದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಬಡವರ ಅನುಕೂಲಕ್ಕಾಗಿ ಅವರ ನಿರುದ್ಯೋಗ ಭವಣೆಯನ್ನು ನೀಗಿಸಲು 2006ನೇ ಇಸ್ವಿಯಲ್ಲಿ ಮನ್ರೇಗಾ ಅಂತೇಳಿ ಜಾರಿಗೆ ತಂದಾಗ ಅದು ಕೇವಲ ಕಾರ್ಯಕ್ರಮ ಅಲ್ಲ, ಅದನ್ನು ಕಾನೂನು. ವರ್ಷಕ್ಕೆ 100 ದಿನಗಳ ಕಾಲ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಕೃಷಿ ಕಾರ್ಮಿಕರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಲಿಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದರು. ಕಾರ್ಯಕ್ರಮ ಅಲ್ಲ, ಈ ಕಾನೂನನ್ನು ಜಾರಿಗೆ ತಂದು ಎಲ್ರಿಗೂ ಸಹ ಉದ್ಯೋಗದ ಅವಕಾಶವನ್ನು ಕೊಟ್ಟು ಅವರಿಗೆ ನೆಮ್ಮದಿಯಿಂದ ಬಾಳುವ ಒಂದು ಅವಕಾಶವನ್ನು ಮಾಡಿಕೊಟ್ರು. ಕರೋನಾ ಸಂದರ್ಭದಲ್ಲಿ ಕೇವಲ ಮನ್ರೇಗಾ ಮಾತ್ರ ಈ ಸಾಮಾನ್ಯ ಜನರಿಗೆ ಉದ್ಯೋಗವನ್ನು ಕೊಟ್ಟು ಅವರ ಜೀವನವನ್ನು ಸಾಗಿಸಲಿಕ್ಕೆ ಅವಕಾಶ ಮಾಡಿಕೊಟ್ರು. ಆದರೆ ನರೇಂದ್ರ ಮೋದಿಯವರು 11 ವರ್ಷಗಳಿಂದಲೂ ಸಹ ಯಾವುದೇ ಕಾರ್ಯಕ್ರಮವನ್ನು ಮಾಡಲಿಲ್ಲ. 2014ನೇ ಇಸ್ವಿಯಲ್ಲಿ ಅವರು ಪ್ರಧಾನಮಂತ್ರಿ ಪದವಿಯನ್ನು ಸ್ವೀಕಾರ ಮಾಡಿದ ನಂತರ ಪಾರ್ಲಿಮೆಂಟಲ್ಲಿ ಮೊಟ್ಟ ಮೊದಲನೆಯ ಭಾಷಣ ಮನ್ರೇಗಾ ವಿರುದ್ಧ ಮಾಡಿದರು. ಇದು ವೈಫಲ್ಯದ ಸ್ಮಾರಕ, ಮಾನ್ಯುಮೆಂಟಲ್ ಬ್ಲಂಡರ್. ಕಾಂಗ್ರೆಸ್ ಪಕ್ಷದವರು ಇದನ್ನು ಅಂದರೆ ಹಿಂದಿನಲ್ಲಿ ಹೇಳೋರು ಗದ್ದಾ ಕೋದ್ನೆ ಕೇಳಿ ಅಂತೇಳಿ, ಅಂದರೆ ಹಳ್ಳ ತೋಡ್ಲಿಕ್ಕೆ ಅವರು ಮನ್ರೇಗಾ ತಂದಿದ್ದಾರೆ ಅಂತೇಳಿ. ಅದನ್ನು 11 ವರ್ಷ ಆದ್ರೂ ಸಹ ಅದು ಮನ್ರೇಗಾನ ತೆಗೀಲಿಕ್ಕೆ ಆಗಲಿಲ್ಲ, ಯಾಕಂದರೆ ಜನರ ಜೀವನಾಡಿಯಾಗಿ ಅದು ಉಳ್ಕೊಂಡಿದೆ. ಈಗ ಪರೋಕ್ಷವಾಗಿ ಅದನ್ನು ಸಂಪೂರ್ಣವಾಗಿ ಮನ್ರೇಗಾನ ನಿರ್ನಾಮ ಮಾಡಲು ಅದಕ್ಕೆ ಬೇರೆ ಯಾವುದೋ ರಾಮ್ಜಿ ಅಂತ ಏನೋ ಹೆಸರಿಟ್ಟುಬಿಟ್ಟು ರಾಜ್ಯ ಸರ್ಕಾರದ ಮೇಲೆ 60% ಹಾಕಿ ಕೇಂದ್ರ ಸರ್ಕಾರದವರು 40% ಬೆಂಬಲವನ್ನು ಕೊಡೋ ರೀತಿಯಲ್ಲಿ ಮಾಡಿ ಸಂಪೂರ್ಣವಾಗಿ ಈ ಕಾರ್ಯಕ್ರಮವನ್ನೇ ನಿಷೇಧ ಮಾಡಲಿಕ್ಕೆ ಮೊದಲನೇ ಹೆಜ್ಜೆಯನ್ನು ಇಟ್ಟಿದ್ದಾರೆ. ನಾವೆಲ್ಲರೂ ಸಹ ಇದನ್ನು ತೀವ್ರವಾಗಿ ಖಂಡನೆ ಮಾಡ್ತೀವಿ, ಇದನ್ನು ಖಂಡಿಸ್ತೀವಿ. ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಏನೇನು ಕೊಟ್ಟಿದ್ವಿ UPA 1 ಆ್ಯಂಡ್ UPA 2ನಲ್ಲಿ, ಅದನ್ನು ಹೆಸರುಗಳನ್ನ ಬದಲಾವಣೆ ಮಾಡ್ತಾ ಇದ್ದಾರೆ ವಿನ ಯಾವುದೇ ಹೊಸ ಕಾರ್ಯಕ್ರಮಗಳನ್ನು ಕೊಟ್ಟಿಲ್ಲ. ಅದೊಂದೇ ಅಲ್ಲ, ಸ್ವಚ್ಛ ಭಾರತ್ ಆಗಲಿ, ಅದು ನಿರ್ಮಲ್ ಭಾರತ್ ಅಂತಿತ್ತು, ರಾಜ್ಭವನ್ ಅಂತ ತೆಗೆದು ಲೋಕಭವನ್ ಅಂತ ಮಾಡಿದ್ದಾರೆ, ಅಲ್ಲಿ ರಾಜ್ಪಥ್ನ ತೆಗೆದು ಕರ್ತವ್ಯ ಪಥ್ ಅಂತ ಮಾಡಿದ್ದಾರೆ. ಆಮೇಲೆ ಅವ್ರದ್ದು ಮನೆ ಹೆಸರು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಬರೀ ಹೆಸರು ಬದಲಾವಣೆ ಯಾಕಂದರೆ ಅವ್ರದ್ದು ಹೆಸರೇ ಇಲ್ಲ, ಹೆಸರು ಬದಲಾವಣೆ ಮಾಡಿ ಇದು ಜನಗಳ ಸುಧಾರಣೆ ಮಾಡೋಕ್ಕೆ ಆಗ್ತೀನಿ ಅಂದರೆ ಇದು ಯಾವುದೋ ತಿರುಕನ ಕನಸು ಕಾಣ್ತಾ ಇದ್ದಾರೆ. ಮನ್ರೇಗಾ ಯೋಜನೆಯಿಂದ ಅವರಿಗೆ ಕಷ್ಟ ಆಗ್ತಿತ್ತ ಅಥವಾ ಗಾಂಧಿ ಅನ್ನೋ ಹೆಸರಿಂದ ಕಷ್ಟ ಆಗ್ತಿತ್ತ? ಅವರಿಗೆ ಎರಡರಲ್ಲೂ ಕಷ್ಟ. ಯಾಕಂದರೆ ಬಡವರ ಪರ ಇಲ್ಲದೆ ಇರ್ತಕ್ಕಂಥವ್ರು, ಬಡವರಿಗೆ ಉದ್ಯೋಗ ಅವಕಾಶಗಳನ್ನು ಕೊಟ್ಟಾಗ ಅವ್ರ ಮುಂದೆ ಯಾರ ಮುಂದೆನೂ ಸಹ ಬೇಡಲಿಕ್ಕೆ ಬರೋದಿಲ್ಲ. ಒಂದು, ಮಹಾತ್ಮ ಗಾಂಧಿಯನ್ನು ಕೊಲೆ ಮಾಡಿರ್ತಕ್ಕಂಥವ್ರು ಇವರು. ಇವತ್ತು ಸಹ ಕೊಲೆ ಮಾಡಿರ್ತಕ್ಕಂಥ ನಾಥೂರಾಮ್ ಗೋಡ್ಸೆಯನ್ನು ಇವನು ಉಗ್ರವಾದಿ ಅಂತ ಘೋಷಣೆ ಮಾಡಿಲ್ಲ. ಇವತ್ತು ಸಹ ಅದನ್ನು ಕೊಲೆ ಅನ್ನೋದಿಲ್ಲ. ಸಂಸ್ಕೃತ ಭಾಷೆಯಲ್ಲಿ ಹೇಳ್ತಾರೆ ಅದು ಗಾಂಧಿಕ ವಧ್ವ ಅಂತ ಹೇಳ್ತಾರೆ ವಿನಃ ಅದು ಕೊಲೆ ಅಂತ ಹೇಳ್ದಕ್ಕಾಗದೇ ಇರೋರು ಪರೋಕ್ಷವಾಗಿ ಮಹಾತ್ಮ ಗಾಂಧಿಯವರ ವಿರುದ್ಧ ಆಕ್ರೋಶವನ್ನು ತೋರಿಸ್ತಾ ಇದ್ದಾರೆ ಮತ್ತು ಬಡವರ ವಿರುದ್ಧ ಇರ್ತಕ್ಕಂಥ ಇವರಿಗೆ ಒಂದು ರೀತಿಯ ಅಸಹ್ಯ ಭಾವನೆಯನ್ನು ತೋರಿಸ್ತಾ ಇದ್ದಾರೆ. ಕಾಂಗ್ರೆಸ್ ಇದನ್ನು ಈಗಾಗಲೇ ಪಾರ್ಲಿಮೆಂಟಲ್ಲಿ ಅದನ್ನು ತೀವ್ರವಾಗಿ ನಾವು ಖಂಡನೆ ಮಾಡಿದ್ದೀವಿ. ಇವರಿಗೆ ಗಾಂಧಿಯವ್ರ ಕಂಡ್ರೆ, ಅವರ ಹೆಸರು ಕಂಡ್ರೆ ಹಾಸ್ಯವಾಗುತ್ತೆ ಮತ್ತು ಬಡವರ ಕಂಡ್ರೂ ಸಹ ಬಡವರ ಬಗ್ಗೆ ಹಾಸ್ಯವಾದ ಒಂದು ಅಸಹ್ಯ ರೀತಿಯಲ್ಲಿ ನೋಡ್ತಕ್ಕಂಥ ಮನಸ್ಥಿತಿ ಭಾರತೀಯ ಜನತಾ ಪಾರ್ಟಿ NDA ನರೇಂದ್ರ ಮೋದಿಯಲ್ಲಿ ಇದೆ. ಮುಂದೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯವರು 8 ಗಂಟೆಗೆ ಈಗ ಒಂದು ಮೀಟಿಂಗ್ ಇಟ್ಕೊಂಡಿದ್ದಾರೆ ಎಲ್ಲ ಪದಾಧಿಕಾರಿಗಳದ್ದು. ಆ ಮೀಟಿಂಗಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ ಏನು ಮಾಡಬೇಕು ಅಂತೇಳಿ.